ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಂದು ಸ್ಯಾಟರ್ಡೆ ನನ್ನ ಒಂದು ದಿನ ಯಾವ ರೀತಿ ಇತ್ತು ಅಂತ ನಿಮ್ಮೆಲ್ಲರ ಜೊತೆ ಈ ವ್ಲಾಗ್ ಮುಖಾಂತರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ಸ್ಯಾಟರ್ಡೆ ಸಂಡೇಸು ನಂಗೆ ರಜಾ ಇರುತ್ತೆ IT ಸೆಕ್ಟ್ರಲ್ಲಿರೋದ್ರಿಂದ. ಗೊತ್ತಿರ್ಬೋದಲ್ವಾ IT ಸೆಕ್ಟ್ರಲ್ಲಿರೋರಿಗೆ ಎಷ್ಟು ವರ್ಕ್ ಪ್ರೆಷರ್ ಇರುತ್ತೆ ಅಂತ. ಆ ಒಂದು ರೀಸನಿಂದ ಒಂದು ದಿನ ಅಲ್ಲ 2 ದಿನ ಬೇಕಾಗುತ್ತೆ ಅಂತ ನಮಗೆ 2 ಡೇಸ್ ಲೀವ್ ಕೊಡ್ತಾರೆ ರೆಸ್ಟ್ ತಗೊಳ್ಳಿ ಅಂತ. ಬಟ್ ನಾವು ಅದು ರೆಸ್ಟ್ ತೊಗೊಳೋದಕ್ಕೆ ಬದಲು ಬೇರೆ ಎಲ್ಲ ಕೆಲಸ ಈ ಟೈಮಲ್ಲಿ ಮುಗಿಸ್ಕೊಳ್ತೀವಿ. ಇಲ್ಲಾಂದರೆ ಶಾಪಿಂಗ್ ಏನಾನ ಇರುತ್ತೆ, ಇಲ್ಲಾಂದರೆ ಮನೆ ಕ್ಲೀನಿಂಗ್ ಇರುತ್ತೆ, ಇಲ್ಲ ಫ್ಯಾಮಿಲಿ ಟೈಮ್ ಸಹ ಕೊಡಬೇಕಾಗುತ್ತಲ್ವ. ಸೋಮವಾರದಿಂದ ಶುಕ್ರವಾರ ಜಸ್ಟು ಆಫೀಸ್ ಕೆಲಸ ಇದರಲ್ಲೇ ಬ್ಯುಸಿಯಾಗಿರ್ತೀವಿ. ಸೊ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಸಹ ಈ ಒಂದು 2 ಡೇಸ್ ಅಷ್ಟೇ ನಮಗೆ ಸಿಗುತ್ತೆ. ಬಟ್ ಈ ವೀಕೆಂಡ್ ಅಂತೂ 3 ಆಯಿತು ಅಂತಲೇ ಹೇಳ್ಬೋದು. ಅಂದರೆ ಮನೆಯಲ್ಲಿ ಕ್ಲೀನಿಂಗ್ ಸ್ವಲ್ಪ ಇಟ್ಕೊಂಡಿದ್ದೆ. ಮಕ್ಕಳದು ಕಬೋರ್ಡೆಲ್ಲ ತುಂಬಾ ಮೆಸ್ಸಾಗಿತ್ತು. ಅವ್ರದ್ದಂತೂ 1-2 ವೀಕ್ಸ್ ಏನಾರ ನಾನು ನೋಡಿದಿರೋ ಬಿಟ್ಬಿಟ್ರೆ ಫುಲ್ಲು ಚೆಲ್ಲಾಪಿಲ್ಲಿ ಆಗಿರುತ್ತೆ, ಮತ್ತು ಬಟ್ಟೆನೇ ಇಲ್ವೇನೋ ಅನ್ನೋ ಥರ ಆಗಿರುತ್ತೆ. ಅದಕ್ಕೆ ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟು ಮಕ್ಕಳು ಸ್ಕೂಲಿಂದ ಇನ್ನೇನು ರಿಟರ್ನ್ ಬಂದಿದ್ದಾರೆ. ಬೆಳಗ್ಗೆ ನಾನು ಮಸಾಲೆ ದೋಸೆ ಥರ ನನಗಿಷ್ಟ, ಬಟ್ ಮಕ್ಕಳಿಗೆ ಈ ಥರ ಸೆಟ್ ದೋಸೆ ಥರ ಇಷ್ಟ. ಸೊ ಅದಕ್ಕೆ ಟೊಮೆಟೊ ಚಟ್ನಿ ಮಾಡಿಬಿಟ್ರೆ ಅಂತೂ 3 ಹೊತ್ತು ಬೇಕಂದರೆ ನಮ್ಮ ಮಕ್ಕಳು ಅದನ್ನೇ ತಿಂತಾರೆ. ಬಂದ ತಕ್ಷಣ ನನಗೆ ದೋಸೆ ಹಾಕ್ಕೊಡು ಅಂದರು. ಸೊ ಅವ್ರಿಗೆ ನಾನು ಸೆಟ್ ದೋಸೆ ಥರ ಸಾಫ್ಟಾಗಿ ದೋಸೆ ಮಾಡಿಕೊಟ್ಟೆ. ತಿಂದಮೇಲೆ ನನಗೊಂದು ಮಾತು ಕೇಳಿದ್ರು, ಅಮ್ಮ ನೀನೊಂದು ಪ್ರಾಮಿಸ್ ಮಾಡಿದ್ಯಾ ಮರ್ತೋಗಿದೆಯಾ ಅಂತ. ಸೊ ನಾನು ಏನು ಪ್ರಾಮಿಸ್ ಮಾಡಿದ್ದೀನಿ ಅಂತ ನೋಡಿದ್ರೆ, ನ್ಯೂ ಇಯರ್ ದಿನ ನಮ್ಮನ್ನೆಲ್ಲೂ ಕರ್ಕೊಂಡು ಹೋಗಲಿಲ್ಲ, ಸ್ಕೂಲಿದೆ ಅಂತ. ಸೊ ಅಟ್ಲೀಸ್ಟ್ ಇವತ್ತು ವೀಕೆಂಡು ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ ಒಳ್ಳೆ ಪ್ಲೇಸ್ಗೆ. ಎಲ್ಲಿಗೆ ಕರ್ಕೊಂಡು ಹೋಗ್ತೀಯಾ ಅಂತ ಅಂದರು. ಸೊ ಹೆಂಗೂ ಬಟ್ಟೆ ಎಲ್ಲ ಆರ್ಗನೈಸ್ ಮಾಡೋದನ್ನ ಸ್ವಲ್ಪ ನನ್ನ ಮಗಳಿಗೆ ಈ ಟಾಪ್ಸು ಇದೆಲ್ಲ ಸ್ವಲ್ಪ ಟೈಟ್ ಇತ್ತು ಅಂತ ಅನಿಸ್ತು. ಅದಕ್ಕೆ ಒಂದು ಫ್ಯೂ ಟಾಪ್ಸ್ ಎಲ್ಲ ತರೋಣ ಅಂತ. ಮತ್ತು ಲಾಸ್ಟ್ ಟೈಮ್ ಹೋದಾಗ ಟ್ರೆಂಡ್ಸಲ್ಲಿ 70% ಆಫ್ ಅಂತ ಬೇರೆ ಹಾಕಿದ್ರು. ಸೊ ಓಕೆ, ಅದನ್ನು ನೋಡ್ಕೊಂಬರೋಣ, ಯಾವುದಾದ್ರೂ ಇಷ್ಟ ಆದರೆ ತಗೊಳ್ಳೋಣ ಅಂತ ಇವಾಗ ನನ್ನ ತಮ್ಮಗೆ ಫೋನ್ ಮಾಡಿ ಕರೆಸ್ಕೊಂಡೆ. ಸ್ವಲ್ಪ ಹಂಗೆ ನನ್ನ MG ರೋಡಿಗೆ ಕರ್ಕೊಂಡು ಹೋಗು, ಕೋಲಾರಲ್ಲಿರೋದು ಟ್ರೆಂಡ್ಸ್ಗೆ ಅಂತ. ಸೊ ಅವನು ಬಂದ. ಸೊ ಹಿಂಗೆ ನಾವೆಲ್ಲ MG ರೋಡಲ್ಲಿ ಟ್ರೆಂಡ್ಸಿಗೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಬಟ್ಟೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಲಿಮಿಟೆಡ್ ಕಲೆಕ್ಷನ್ ಇತ್ತು ಆ್ಯಕ್ಚುಲಿ. 70% ಆಫ್ ಅಂದರೆ ಅದೆಲ್ಲ ಕ್ಲಿಯರೆನ್ಸ್ ಸೇಲ್ ಥರ ಇರುತ್ತೆ. ಸೊ ತುಂಬ ಕಲೆಕ್ಷನ್ ಇರಲಿಲ್ಲ. ಬಟ್ ಬೈ 1 get 1 ಫ್ರೀಯಲ್ಲಿ ಮಾತ್ರ ತುಂಬ ಕಲೆಕ್ಷನ್ ಇತ್ತು. ಸೊ ಫ್ಯೂ ಥಿಂಗ್ಸ್ ಎಲ್ಲ ನನ್ನ ಮಗನಿಗೆ ಎಲ್ಲ ನನಗೇನು ತೊಗೊಳ್ಳಿಲ್ಲ, ಬಟ್ ಮಕ್ಕಳಿಗೆಲ್ಲ ಸ್ವಲ್ಪ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟು ನಾವು MG ರೋಡ್ಗೆ ಯಾವಾಗ ಹೋದ್ರೂ ನನ್ನ ಮಕ್ಕಳಿಗೆ ಅಲ್ಲಿ ಔಟ್ಸೈಡ್ ಒಂದು ಪಾವ್ ಭಾಜಿ ಸೆಂಟರ್ ಇದೆ, ಅಲ್ಲಿ ಪಾವ್ ಭಾಜಿ ತಿನ್ಕೊಂಡೇ ನಾವು ರಿಟರ್ನ್ ಬರೋದು. ಸೊ ಇವತ್ತು ಸಹ ಅಲ್ಲಿ ಹೋಗಿ ಪಾವ್ ಭಾಜಿ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ಅಮ್ಮ ಮನೆಗೆ ಬಂದ್ವಿ. ಅಮ್ಮನೂ ಸೊ ಯೂಶ್ವಲಿ ಇವತ್ತು ಮಾರ್ನಿಂಗ್ ಕ್ಲಾಸ್ ಇರುತ್ತೆ. ಸೊ ಅಮ್ಮ ಬಂದು ಎಲ್ಲ ರೆಡಿ ಮಾಡಿಟ್ಟಿದ್ರು ಅಡುಗೆ ಎಲ್ಲ. ಸೊ ನಾವು ಬರೋಷ್ಟರಲ್ಲೂ ಕರೆಕ್ಟಾಗಿ ಅದು ಊಟದ ಟೈಮ್ಗೆ ಬಂದಿದ್ವಿ. ಸೊ ಎಲ್ಲ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಸಂಜೆ ಮೇಲೆ ಒಂದು ಎಕ್ಸಿಬಿಷನ್ ಹಾಕಿದ್ರು ಅಮ್ಮ ಮನೆ ಹತ್ರನೇ, RTO ಆಫೀಸ್ ಹತ್ರ. ಸೊ ಅಲ್ಲಿಗೆ ಹೋಗೋಣ, ಹೆಂಗೂ ಮಕ್ಕಳಿಗೂ ಪ್ರಾಮಿಸ್ ಮಾಡಿದ್ನಲ್ಲ ಎಲ್ಲದೂ ಚೆನ್ನಾಗಿರೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ, ನ್ಯೂ ಇಯರ್ ದಿನ ಆಗಲಿಲ್ಲ ಅಂತ. ಸೊ ಇದು ಬೆಸ್ಟ್ ಅನಿಸ್ತು ನನಗೆ. ಮಕ್ಕಳು ಅಲ್ಲಿ ಆಟಾಡೋದೆಲ್ಲ ಇರುತ್ತೆ, ಎಂಜಾಯ್ ಮಾಡ್ತಾರೆ, ಈಟಬಲ್ ಸ್ಟಾಲ್ಸ್ ಇರುತ್ತೆ ಅಂತ ಇಲ್ಲಿಗೆ ಬಂದಿದ್ದೀವಿ. ಎಂಟ್ರಿ ಫೀಸ್ ಬಂದು 60 ರೂಪೀಸ್ ಪರ್ ಹೆಡ್ ಇತ್ತು. 3 ಇಯರ್ಸ್ ಬಿಲೋ ಇರೋ ಮಕ್ಕಳಿಗೆ ಫ್ರೀ ಇತ್ತು. ಸೊ ನಾವು ಅಲ್ಲೆಲ್ಲ ಟಿಕೆಟ್ಸ್ ತಗೊಂಡು ಅಲ್ಲಿ ಮುಂದೆ ಒಂದು ಗೋರಿಲಾದ ಒಂದು ಬೊಂಬೆ ಇಟ್ಟಿದ್ರು, ಅದಂತೂ ತುಂಬ ಹೈಲೈಟ್ ಆಗಿತ್ತು. ಸೊ ಅಲ್ಲಿ ಫ್ಯೂ ಪಿಕ್ಸ್ ಎಲ್ಲ ತೊಗೊಂಡು ಮತ್ತು ವಿಡಿಯೋಸ್ ಎಲ್ಲ ತೊಗೊಳ್ತಾ ಇದ್ವಿ. ನನ್ನ ಮಗ ಗೋರಿಲಾನ ನೋಡಿ ಅವನು ಗೋರಿಲಾ ಹೆಂಗೆ ಆಗ್ತಾ ಇದೆ ಅಲ್ವಾ, ಹಂಗೆ ಆಡ್ತಾ ಇದ್ದಾನೆ. ಸೊ ತುಂಬ ಭಯಾನಕವಾಗಿತ್ತು ಆ್ಯಕ್ಚುಲಿ. ಅದನ್ನು ನೋಡಿ ಸ್ವಲ್ಪ ಜನ ಮಕ್ಕಳಂತೂ ಭಯ ಬೀಳ್ತಾಯಿದ್ರು, ಅಲ್ಲಿ ಹೋಗಿ ಫೋಟೋ ಇಡ್ಸ್ಕೊಳ್ಳೋಕ್ಕೂ ಭಯ ಬೀಳ್ತಾಯಿದ್ರು. ಬಟ್ ನನ್ನ ಮಗ ಮಾತ್ರ ಎಂಜಾಯ್ ಮಾಡ್ತಾಯಿದ್ದ. ಅವನಿಗೆ ಈ ಅನಿಮಲ್ಸ್ ಎಲ್ಲ ತುಂಬ ಇಷ್ಟಪಡ್ತಾನೆ. ಸೊ ಅವ್ನಿಗೇನು ಭಯ ಅನಿಸ್ಲಿಲ್ಲ. ಸೊ ನೆಕ್ಸ್ಟ್ ನಾವು ಎಂಟ್ರ್ ಆಗೋಷ್ಟರಲ್ಲೇ ವಾಲ್ಪೇಪರ್ಸ್ ಇತ್ತು, ಅಂದರೆ ಸೆಲ್ಫೀಸ್ ಏನಾರ ತೊಗೊಳಕ್ಕೆ, ಫೋಟೋಸ್ ಎಲ್ಲ ತೊಗೊಳಕ್ಕೆ. ಇದೊಂಥರ ಬ್ಯಾಕ್ಗ್ರೌಂಡ್ ತುಂಬಾ ಚೆನ್ನಾಗಿತ್ತು. ಸೊ ತುಂಬ ಜನ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು ಈ ವಾಲ್ಪೇಪರ್ಸ್ ಹತ್ರ ಫೋಟೋಸ್ ತೊಗೊಂಡು. ಮತ್ತು ಇನ್ನೊಂದು ಎಂಟ್ರೆನ್ಸಲ್ಲೇ ಈ ಆನೆಗಳನ್ನ ಇಟ್ಟಿದ್ರು, ಅದು ತುಂಬ ರಿಯಲಿಸ್ಟಿಕ್ ಆಗಿತ್ತು ಆ್ಯಕ್ಚುಲಿ. ಇದು ಒಂದು ಹೈಲೈಟು. ಗೋರಿಲಾ ಆಚೆ ಹೆಂಗೆ ಹೈಲೈಟ್ ಆಗಿತ್ತು, ಒಳಗೆ ಬರೋಷ್ಟರಲ್ಲಿ ಒಂಥರ ತುಂಬಾ ರೋಬೋಟಿಕ್ ಅದು ಮೂಮೆಂಟ್ಸ್ ಎಲ್ಲ ಇತ್ತು. ಸೊ ರಿಯಲ್ ಅನಿಮಲ್ಸ್ ಏನೋ ಅನ್ನೋ ಒಂದು ಫೀಲ್ ಇತ್ತು. ಸೊ ನನ್ನ ಪ್ರಕಾರ ಏನಂದರೆ, ಮೊದಲೆಲ್ಲ ಈ ಸರ್ಕಸ್ ಎಲ್ಲ ಮಾಡ್ತಾಯಿದ್ರಲ್ಲ, ಆವಾಗ ರಿಯಲ್ ಅನಿಮಲ್ಸ್ನ ತೋರಿಸ್ತಾಯಿದ್ರು. ಬಟ್ ಅದೆಲ್ಲ ತುಂಬ ಮೇಂಟೆನೆನ್ಸ್ ಕಷ್ಟ. ಬಟ್ ಇದು ನೋಡಿ ತುಂಬ ಮೇಂಟೆನೆನ್ಸ್ ಅಷ್ಟು ಕಷ್ಟ ಇರಲ್ಲ. ಅಂದರೆ ಇದಕ್ಕೇನು ಪ್ರಾಣಿಗಳನ್ನ ಸಾಕೋ ಅವಶ್ಯಕತೆ ಇಲ್ಲ, ಜಸ್ಟು ಬಟ್ ನೋಡೋಕ್ಕೆ ಸೇಮ್ ಅನಿಮಲ್ಸ್ ಥರನೇ ಇರುತ್ತೆ. ಸೊ ಇದು ಒಂಥರ ಮಕ್ಕಳಿಗೆ ಅನಿಮಲ್ಸ್ನ ಇಂಟ್ರಡ್ಯೂಸ್ ಮಾಡೋದಕ್ಕೆ ಎಲ್ಲ ಒಂದು ಒಳ್ಳೆ ಆಪ್ಷನ್ ಅಂತ ಅನ್ನಿಸ್ತು. ಯಾಕಂದರೆ ಸೇಫ್ಟಿನೂ ಜಾಸ್ತಿ ಇರುತ್ತೆ. ರಿಯಲ್ ಅನಿಮಲ್ಸ್ ಹತ್ರ ಒಂದೊಂದು ಟೈಮ್ ಅದು ಅಷ್ಟು ಸೇಫ್ ಇರಲ್ಲ. ಬಟ್ ಝೂಸಲ್ಲಿ ಅಂಥದ್ರಲ್ಲಿ ನೋಡ್ಬೋದು, ಅದು ಯಾಕಂದರೆ ಬೋನ್ಸಲ್ಲಿ ಇರುತ್ತೆ. ಬಟ್ ಈ ಥರ ಆನ್ ದ ಏನಂತಾರೆ ಓಪನ್ ಸ್ಪೇಸಲ್ಲೆಲ್ಲ ಈ ಥರ ರೋಬೋಟಿಕ್ ಅನಿಮಲ್ಸೇ ಬೆಸ್ಟ್ ಅಂತ ನನಗನ್ನಿಸ್ತು. ಇದು ನನ್ನ ಒಪಿನಿಯನ್ ಅಷ್ಟೇ.
ಸೊ ಈ ಝೂಗೆಲ್ಲ ಹೋದಾಗ ರಿಯಲ್ ಅನಿಮಲ್ಸ್ನ ನೋಡ್ತೀವಿ, ಅದ್ರದ್ದು ಫೀಲ್ ಒಂಥರ ಇರುತ್ತೆ. ಬಟ್ ಇದು ಸಹ ಮಕ್ಕಳಿಗೆ ಇನ್ನೊಂದು ಥರ ಎಂಟರ್ಟೈನಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಅಲ್ಲಿಂದ ನಾವು ರೋಬೋಟಿಕ್ ಅನಿಮಲ್ಸ್ ಪ್ಲಾನೆಟ್ ಅಂತ ಒಂದು ಸೆಕ್ಷನ್ ಇತ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿ ಎಷ್ಟೊಂದು ಥರ ವೈಲ್ಡ್ ಅನಿಮಲ್ಸ್ನ ರೋಬೋಟಿಕ್ ಮೂಮೆಂಟ್ಸ್ ಥರ ಇಟ್ಟಿದ್ರು. ಸೊ ಅದು ನ್ಯಾಚುರಲ್ ಆಗಿತ್ತು ಆ್ಯಕ್ಚುಲಿ, ಎಲ್ಲ ಅನಿಮಲ್ಸ್ ದೂರ ತುಂಬ ನ್ಯಾಚುರಲ್ ಆಗಿತ್ತು. ಮತ್ತು ಆ ರೋಬೋಟಿಕ್ಸ್ ಯೂಸ್ ಮಾಡ್ಕೊಂಡು ಅದು ಮೂಮೆಂಟ್ ಬೇರೆ ಮಾಡ್ತಾಯಿದ್ರು, ಮತ್ತು ಬ್ಯಾಕ್ಗ್ರೌಂಡ್ ಸೌಂಡ್ ಬೇರೆ ಇತ್ತು. ಏನೋ ರಿಯಲ್ ಅನಿಮಲ್ಸ್ ಹತ್ರನೇ ಬಂದಿದ್ದೀವೇನೋ ಅನ್ನೋ ಒಂದು ಫೀಲ್ ಬರ್ತಾಯಿತ್ತು. ಈ ಕ್ಯಾಮಲ್ ಆಗಲಿ ಮತ್ತು ಈ ಜಿರಾಫೆ ಆಗಲಿ. ನಾವು ರೀಸೆಂಟಾಗಿ ಮೈಸೂರಿಗೆ ಹೋಗಿದ್ವಲ್ಲ, ಆವಾಗ ಅವ್ರಿಗೆ ಮಕ್ಕಳಿಗೆಲ್ಲ ತೋರಿಸಿ ಅದನ್ನು ಇಂಟ್ರಡ್ಯೂಸ್ ಮಾಡಿದ್ವಿ, ಯಾವ್ಯಾವ ಅನಿಮಲ್ ಏನು ಅಂತ. ಬಟ್ ಇಲ್ಲಿ ಆ್ಯಕ್ಚುಲಿ ಏನು ನೇಮ್ ಪ್ಲೇಟ್ಸ್ ಅಂತ ಏನೂ ಹಾಕಿರಲಿಲ್ಲ. ಬಟ್ ಸ್ಟಿಲ್ ಮಕ್ಕಳು ಎಲ್ಲ ಅನಿಮಲ್ಸ್ನ ರೆಕಗ್ನೈಸ್ ಮಾಡ್ತಾಯಿದ್ರು. ಸೊ ಲೈಕ್ ಅದರಲ್ಲೇ ಗೊತ್ತಾಗುತ್ತೆ, ನಾವು ಮಕ್ಕಳಿಗೆ ಬುಕ್ಸಲ್ಲಿ ಓದಿಸೋದಕ್ಕಿಂತ ಲೈಕ್ ಈ ಝೂಸ್ಗೆ ಮತ್ತು ಇಂಥ ಎಕ್ಸಿಬಿಷನ್ಸ್ಗೆಲ್ಲ ಕರ್ಕೊಂಡೋದ್ರೆ ಅವ್ರು ಬೇಗ ಗ್ರಾಸ್ಪ್ ಆಗ್ತಾರೆ ಯಾವುದು ಏನು ಅನ್ನೋದು. ಸೊ ಬುಕ್ಕಲ್ಲಿ ಓದಿ ಕಲಿಯೋದಕ್ಕಿಂತ ರಿಯಾಲಿಟಿಯಾಗಿ ನೋಡಿದಾಗ ಅವ್ರಿಗೆ ಬೇಗ ಅದು ಲೈಕ್ ಮೈಂಡಲ್ಲಿ ಕೂತ್ಬಿರುತ್ತೆ. ಸೊ ಡೈನೋಸರ್ ಅಂತೂ ನಾವು ತೋರ್ಸೋಕ್ಕಾಗಲ್ಲ, ಅಟ್ಲೀಸ್ಟ್ ಈ ಥರ ರೋಬೋಟಿಕಲ್ಲಿ ಡೈನೋಸರ್ಸ್ ಇರೋದ್ರಿಂದ ಈ ಥರ ಇತ್ತು ಅನ್ನೋ ಒಂದು ಫೀಲ್ ಅವ್ರಿಗೆ ಕೊಡ್ಬೋದು ಅಷ್ಟೇ. ಯಾವ ರೀತಿ ಇತ್ತು ಅನ್ನೋ ಒಂದು ಇಮ್ಯಾಜಿನೇಷನ್ ಅಂತ ಅಟ್ಲೀಸ್ಟ್ ಒಂದು ಬರುತ್ತೆ ಅಂತ ಇದು ತುಂಬ ಇಷ್ಟಪಟ್ರು ಆ್ಯಕ್ಚುಲಿ. ಮತ್ತು ಈ ಆನೆ ಸೊಂಡ್ಲಲ್ಲಿ ಇದೇನಿರುತ್ತಲ್ವ ನೀರು, ಅದು ಬರೋಂಗೆ ಒಂದು ಮಾಡಿದರು, ಅದು ತುಂಬಾ ಇಷ್ಟಪಟ್ಟರು ನನ್ನ ಮಕ್ಕಳು. ಸೊ ಪ್ರತಿಯೊಂದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ರೋಬೋಟಿಕ್ ಪ್ಲಾನೆಟ್ ಸೆಕ್ಷನಲ್ಲಿ. ಮತ್ತು ಈ ಕಾರ್ಡ್ ಮನುಷ್ಯರು ಆಗಿನ ಕಾಲದಲ್ಲಿ ಅವ್ರ ವಾಸ ಯಾವ ರೀತಿ ಇತ್ತು ಅಂತ ಅದೊಂದು ಮಾಡೆಲ್ ಥರ ಮಾಡಿಟ್ಟಿದ್ರು, ಅದೂ ತುಂಬಾ ಚೆನ್ನಾಗಿತ್ತು. ಸೊ ನೀವೆಲ್ಲ ಏನಾದರೂ ಕೋಲಾರದವರಾಗಿ ಇನ್ನೂ ಈಗ ಎಕ್ಸಿಬಿಷನ್ ಏನಾರ ನೋಡಿಲ್ಲ ಅಂದರೆ ಇನ್ನೂ ಫೆಬ್ರವರಿ 9th ತನಕ ಈ ಎಕ್ಸಿಬಿಷನ್ ಇದೆ. ಸೊ ನೀವು ನಿಮ್ಮ ಮಕ್ಕಳು ಫ್ಯಾಮ್ಲಿ ಜೊತೆ ಹೋಗಿ ಅಂದರೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಒಳ್ಳೆ ಪ್ಲೇಸು. ಈವ್ನಿಂಗ್ 5:30 ಟು ನೈಟ್ 9:30ವರೆಗೂ ಇರುತ್ತೆ. ಸೊ ಆ ಟೈಮಿಂಗ್ಸ್ಗೆ ಹೋಗಿ ನೀವು ನೋಡ್ಬೋದು ಈವ್ನಿಂಗ್ ಟೈಮ್ಸಲ್ಲಿ. ಸೊ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಈ ರೋಬೋಟಿಕ್ ಮೂಮೆಂಟ್ಸು, ಅದು ಒಂದು ಸ್ವಲ್ಪ ರಿಯಲಿಸ್ಟಿಕ್ ಫೀಲ್ ಕೊಡ್ತಾಯಿತ್ತು. ಮತ್ತು ಈ ಕ್ಯಾಂಗ್ರೂ ಒಂದು ಇಟ್ಟಿದ್ರು, ನನ್ನ ಮಗಗಂತೂ ಇದು ತುಂಬ ಇಷ್ಟ ಆಗೋಯ್ತು. ಯಾಕಂದರೆ ಒಂದು ಮಗು ಬೇರೆ ಆ ಪೌಚಲ್ಲಿ ಇರುತ್ತಲ್ವ, ಅದು ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇತ್ತು, ಒಳಗೆ ಬರೋದು ಆಚೆ ಹೋಗೋದು ಎಲ್ಲ. ಸೊ ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸ್ ಈ ಒಂದು ರೋಬೋಟಿಕ್ ಪ್ಲಾನೆಟಲ್ಲೇ ಸ್ಪೆಂಡ್ ಮಾಡಿದರೆ ಎಲ್ಲ ಅನಿಮಲ್ಸ್ನ ನೋಡಿಕೊಂಡು. ಸೊ ಅಲ್ಲಿಂದ ನೆಕ್ಸ್ಟು ಶಾಪಿಂಗ್ ಸ್ಟಾಲ್ಸ್ ಇಟ್ಟಿದ್ರು, ಅಲ್ಲಿಂದ ಮೂವ್ ಆಗೋಷ್ಟರಲ್ಲಿ ತುಂಬಾ ಸ್ಟಾಲ್ಸ್ ಇದೆ. ಬಟ್ ಪ್ರೈಸಸ್ ಸ್ವಲ್ಪ ಹೈಯರ್ ಎಂಡಲ್ಲೇ ಇತ್ತು ಅಂತಲೇ ಹೇಳ್ಬೋದು. ಬಟ್ ಲೈಕ್ ನಾವು ಔಟ್ಸೈಡ್ ತೊಗೊಳೋದಕ್ಕೆ ಇಲ್ಲಿಗೆ ನನಗೆ ಯಾಕೋ ಔಟ್ಸೈಡೇ ಕಂಪ್ಯಾರಿಟಿವ್ಲಿ ಕಡಿಮೆ ಅನಿಸ್ತು. ಬಟ್ ಸ್ಟಿಲ್ ಮಕ್ಕಳ ಜೊತೆ ಬಂದಾಗ ಏನಾನ ಕೊಡಿಸ್ಲೇಬೇಕಲ್ವಾ, ಅದಕ್ಕೆ ಏನಾನ ಯೂಸ್ಫುಲ್ ತೊಗೊಳ್ಳೋಣ ಅಂತ. ಹೆಂಗೂ ಚಳಿ ಬೇರೆ ಇತ್ತಲ್ವ, ಸೊ ಈ ಕಿವಿಗಳಿಗೆಲ್ಲ ಕ್ಲೋಸ್ ಮಾಡ್ಕೊಳ್ಳೋಕ್ಕೆ ಒಂದು ಕ್ಯಾಪ್ ಥರ ಸಿಗುತ್ತಲ್ವ, ಅದನ್ನು ತೊಗೊಂಡೆ ಇದು. ಸೊ ಅವ್ರಿಗೂ ಒಂಥರ ಸೇಫ್ ಆಗಿರುತ್ತೆ, ಮತ್ತು ಹೆಂಗೂ ನಾನು ತೊಗೋಬೇಕು ಅಂದ್ಕೊಳ್ತಾ ಇದ್ದೆ. ಮತ್ತು ಈ ಐಟಮ್ಸ್ ಎಲ್ಲ ನೋಡಿದಾಗ ನನಗೆ ನನ್ನ ಚೈಲ್ಡ್ಹುಡ್ ಮೆಮರೀಸ್ ಬಂತು. ಈ ಆಮ್ಚೂರು ಮತ್ತು ಫಟಾಫಟ್ಟು ಮತ್ತು ಈ ಹುಣ್ಸೆಹಣ್ಣು ಉಂಡೆ, ಇದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾಯಿದ್ದು. ಮತ್ತು ಇಷ್ಟು ದಿನ ಆದಮೇಲೆ ನಾನು ಈ ಸ್ಟಾಲ್ಸಲ್ಲಿ ನೋಡಿದೆ ಆ್ಯಕ್ಚುಲಿ. ಅದೇ ನನ್ನ ತಮ್ಮ ನಾನು ಮಾತಾಡ್ಕೊಳ್ತಾ ಇದ್ವಿ, ನಮ್ಮ ಚೈಲ್ಡ್ಹುಡ್ಡಲ್ಲಿ ಸಿಗ್ತಾ ಇತ್ತಲ್ವಾ ಅಂತ. ಸೊ ನಿಮ್ಮಲ್ಲಿ ಎಷ್ಟು ಜನ ಈ ಫಟಾಫಟ್ಟು ಆಮ್ಚೂರು ಇದೆಲ್ಲ ತಿಂದಿದ್ದೀರಾ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮೇ ಬಿ 80s 90s ಕಿಡ್ಸ್ ಅಂತೂ 100% ತಿಂದಿರ್ತೀರ. ಸೊ ಈಗಿನ ಕಾಲದ ಮಕ್ಕಳಿಗೆ ಅಷ್ಟು ಐಡಿಯಾ ಇರಲ್ಲ. ಸೊ ನೆಕ್ಸ್ಟು ಅಲ್ಲಿಂದ ಬರೋಷ್ಟರಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಇತ್ತು. ಬಟ್ ನನ್ನ ಮಕ್ಕಳು ಈ ಗೇಮ್ಸ್ ಎಲ್ಲ ಆಡೋಕ್ಕೆ ಅಷ್ಟು ಎಕ್ಸೈಟ್ ಆಗಿರಲಿಲ್ಲ. ಅವರು ಈ ಜೈಂಟ್ ವೀಲು ಮತ್ತು ಈ ಕಾರ್ಸ್ ಎಲ್ಲ ಇರುತ್ತಲ್ವ, ಆ ಥರ ಗೇಮ್ಸ್ ಆಡೋಕ್ಕೆ ಎಕ್ಸೈಟ್ ಆಗಿದ್ದರು. ಸೊ ಇದೆಲ್ಲ ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ ಅವರು. ಬಟ್ ನಿಮಗೆ ಏನೇನು ಗೇಮ್ಸ್ ಇತ್ತು ಅಂತ ಒಂದು ಐಡಿಯಾ ಇರಲಿ ಅಂತ ನಾನು ಜಸ್ಟ್ ಒಂದು ಫ್ಯೂ ಗ್ಲಿಮ್ಸ್ ಹಾಕಿದ್ದೀನಿ ಇಲ್ಲ ಅಷ್ಟೇ. ಸೊ ನಮ್ಮಮ್ಮ ಜೊತೆ ಹೋದರೆ ಅಂತೂ ಫಸ್ಟು ಹೊಟ್ಟೆ ತುಂಬ ತಿಂದು ಆಮೇಲೆ ಗೇಮ್ಸ್ ಆಡೋಕ್ಕೆ ಹೋಗಬೇಕು, ಇದೇ ಕಂಪಲ್ಸರಿಯಾಗಿ ಒಂದು ಕಂಡೀಷನ್ ಹಾಕ್ತಾರೆ. ಸೊ ಆಯಿತು ಅಂತ ಹೆಂಗೂ ಫುಡ್ ಸ್ಟಾಲ್ಸ್ದು ಎಲ್ಲ ಅಲ್ಲೇ ಇತ್ತು. ಸೊ ಅದಕ್ಕೆ ಏನು ಬೇಕು ಅಂತ ಎಲ್ಲ ತೊಗೊಳ್ಳೋಷ್ಟರಲ್ಲಿ ಮಿನಿಮಮ್ಮಲ್ಲಿ 50 ರುಪೀಸಿಂದ ಸ್ಟಾರ್ಟಿಂಗ್ ಇತ್ತು ಚಾಟ್ಸ್ ಎಲ್ಲ. ಅಂದರೆ ಕ್ಯಾಪ್ಸಿಕಮು ಮಸಾಲ ಪಾಪಡ್ ಎಲ್ಲ 50 ಇತ್ತು. ಬಟ್ ಈ ಗೋಬಿ ಇಂಥದ್ದೆಲ್ಲ 60 ರುಪೀಸು, 80 ತನಕ ಇತ್ತು ಅಂತಲೇ ಹೇಳ್ಬೋದು. ಸೊ ನಾವು ಮಸಾಲ ಪಾಪಡ್ ಮೇಲೆ ಈ ಆನಿಯನು ಟೊಮೆಟೊ ನಿಂಬೆನೆಲ್ಲ ಹಿಂಡು ಕೊಡ್ತಾರೆ ಅಂದರೆ ಜಸ್ಟ್ ಏನೋ ಒಂದು ಪೌಡ್ರ್ ಹಾಕಿ ಕೊಟ್ಬಿಟ್ಟು ಅದಕ್ಕೆ 50 ರುಪೀಸ್ ಚಾರ್ಜ್ ಮಾಡಿದ್ರು. ಕಾಸ್ಟ್ ಎಲ್ಲ ಹೈಯರ್ ಎಂಡಲ್ಲೇ ಇತ್ತು, ಬಟ್ ಓಕೆ ಇತ್ತು ಟೇಸ್ಟು. ಬಟ್ ಗೋಬಿ ಚೆನ್ನಾಗಿತ್ತು, ಅದೊಂದು ಚೆನ್ನಾಗಿತ್ತು. ಕ್ಯಾಪ್ಸಿಕಮ್ ಬಜ್ಜಿ ಅಂತೂ ವರ್ಸ್ಟಾಗಿತ್ತು. ಸೊ ಫುಡ್ ಸ್ಟಾಲ್ಸ್ ಹತ್ರ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದಂದರೆ ಗೇಮ್ ಸೆಕ್ಷನ್ಗೆ. ತುಂಬಾ ಆಪ್ಷನ್ಸ್ ಇತ್ತು ಆ್ಯಕ್ಚುಲಿ. ಎಲ್ಲ ಏಜ್ ಗ್ರೂಪ್ ಮಕ್ಕಳಿಗೂ ಲೈಕ್ ಇಲ್ಲಿ ಎಲ್ಲ ಥರ ವೆರೈಟೀಸ್ ಆಫ್ ಗೇಮ್ಸ್ ಇತ್ತು. ಸೊ ನನ್ನ ಮಗ ಯಾವಾಗ ಬಂದಾಗೂ ಇಷ್ಟಪಟ್ಟು ಆಡೋದಂದರೆ ಈ ಒಂದು ಕಾರ್ ಗೇಮ್. ಯಾಕಂದರೆ ಅವರೇ ಏನೋ ಡ್ರೈವ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಫೀಲಲ್ಲಿ ಇರ್ತಾರೆ.
ಸೊ ಆಯಿತು ಅಂತ ಮೇಯ್ನ್ ಕರ್ಕೊಂಬಂದಿದ್ದೆ ಅವ್ರು ಎಂಜಾಯ್ ಮಾಡಲಿ ಅಂತ. ಸೊ ಯಾವ್ಯಾವ ಗೇಮ್ಸ್ ಆಡಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ಗೇಮ್ಸೂ ನಾನು ಅಲೋ ಮಾಡಿದೆ ಆಡೋಕ್ಕೆ. ರಿಸ್ಕ್ ಯಾವುದಾದ್ರು ಇರುತ್ತೋ ಅದನ್ನು ಬಿಟ್ಟು, ಅಂದರೆ ಲೈಕ್ ಈ ಜೈಂಟ್ ವಿಲ್ಲು ಇಂಥದ್ದೆಲ್ಲ ಬೇಡ ಅಂದೆ. ಸೊ ಮಕ್ಕಳ ಜೊತೆ ಅದೆಲ್ಲ ಸ್ವಲ್ಪ ರಿಸ್ಕ್ ಅಲ್ವಾ. ಸೊ ಈ ಮಕ್ಕಳು ಆಡೋವಂಥದ್ದು ಎಲ್ಲದಕ್ಕೂ ಕರ್ಕೊಂಬಂದೆ. ಈ ಒಂದು ಎಲಿಫೆಂಟ್ ಗೇಮ್ಸು ಮತ್ತು ಈ ಕಾರ್ದು ಎಲ್ಲ ಸಖತ್ ನೋಡೋಕ್ಕೂ ಕ್ಯೂಟಾಗಿತ್ತು. ಆ ಗಣಪತಿ ವಿಗ್ರಹ ಮಧ್ಯದಲ್ಲಿ ಅದನ್ನೆಲ್ಲ ನೋಡೋಕ್ಕಂತೂ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಎಷ್ಟು ಎಕ್ಸೈಟ್ ಆಗ್ತಾಯಿದ್ರಂದರೆ ಪ್ರತಿ ಗೇಮ್ ಆಡಿದ ತಕ್ಷಣವೇ ಇನ್ನೊಂದು ಯಾವ್ದು ಆಡಬೇಕು ಅಂತ ಇವರು ಮೊದಲೇ ಡಿಸೈಡ್ ಮಾಡಿ ಸಖತ್ ತಲೆ ತಿಂದರು ಅಂತಲೇ ಹೇಳ್ಬೋದು. ಸೊ ಆಯಿತು ಅಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂತ. ಎಲ್ಲ ಗೇಮ್ಸು ಆಲ್ಮೋಸ್ಟ್ ಮಕ್ಕಳ ಏಜ್ ಗ್ರೂಪ್ ಪ್ರಕಾರ ಅವರು ಆರ್ಗನೈಸ್ ಮಾಡಿದರು. ಒಂದು ಸೈಡ್ ಚಿಕ್ಕ ಮಕ್ಕಳಿಗೆ, ಒಂದು ಸೈಡ್ ದೊಡ್ಡ ಮಕ್ಕಳಿಗೆ, ಆ ಥರ. ಸೊ ಅದೊಂಥರ ಹೆಲ್ಪ್ ಆಯ್ತು ನಮಗೆ ಆ ಒಂದು ಸೆಕ್ಷನ್ಗೆ ಹೋಗಿ ನಮ್ಮ ಒಂದು ಮಕ್ಕಳ ಏಜ್ ಗ್ರೂಪ್ ಪ್ರಕಾರ ನಾವು ಆಟಾಡ್ಸೋಕ್ಕೆ. ಸೊ ಈ ಗೇಮ್ಸ್ ಇರೋವಂಥ ಜಾಗದಲ್ಲಿ ಕೂಡ ಫುಡ್ ಸ್ಟಾಲ್ಸ್ ಇಟ್ಟಿದ್ರು. ಅಂದರೆ ಈ ಕ್ಯಾಂಡಿ ಆಗಲಿ ಮತ್ತು ಈ ಪಾಪ್ಕಾರ್ನ್ ಆಗಲಿ ಇದೆಲ್ಲ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರಲ್ವ. ಸೊ ಈ ಥರ ಎಕ್ಸಿಬಿಷನ್ ಬಂದಾಗಂತೂ ಈ ಕ್ಯಾಂಡಿ ಅಂತೂ ಕಂಪಲ್ಸರಿ ನಮ್ಮ ಮಕ್ಕಳು ತಗೊಳ್ತಾರೆ. ಮತ್ತು ಈ ಪಾಪ್ಕಾರ್ನು ಆಯಿತು ಅಂತ ನಮ್ಮಮ್ಮ ಅಂತೂ ಲೈಕ್ ಗೇಮ್ಸ್ಗೆ ಎಷ್ಟು ಪ್ರಿಯಾರಿಟಿ ಕೊಡ್ತಾರೋ ಎಲ್ಲ ಗೊತ್ತಿಲ್ಲ, ಬಟ್ ಅಲ್ಲಿರೋ ಫುಡ್ ಸ್ಟಾಲ್ಸಲ್ಲಿ ಎಲ್ಲ ಕೊಡಿಸ್ತಾಯಿದ್ರು ಮಕ್ಕಳಿಗೆ. ಏನೇನು ತಿಂತಾರೋ ಎಲ್ಲ. ನಾನು ಆಲ್ರೆಡಿ ಇವತ್ತೆಲ್ಲ ಫುಲ್ಲು ತಿಂದಿದ್ದಾರೆ. ಪಾವ್ ಭಾಜಿ ಎಲ್ಲ ಬೇಡ, ಏನು ಕೊಡಿಸ್ಬೇಡ ಅಂದ್ರೂ ಆಲ್ಮೋಸ್ಟ್ ಎಲ್ಲ ಕೊಡಿಸ್ತಾಯಿದ್ರು ನಮ್ಮಮ್ಮ. ಇರಲಿ ಯಾವಾಗೂ ಒಂದ್ಸಲ ಕರ್ಕೊಂಬರೋದು, ಅಟ್ಲೀಸ್ಟ್ ಇಂಥ ಕಡೆ ಎಲ್ಲ ಅವ್ರಿಗೆ ಇಷ್ಟ ಇರೋದು ತಿನ್ನಲಿ ಅಂತ ಅವ್ರು ಕೇಳಿದ್ದೆಲ್ಲ ಕೊಡಿಸ್ತಾಯಿದ್ರು. ಸೊ ಈ ಕ್ಯಾಂಡೀಸ್ಗೆಲ್ಲ ಈ ನಡುವೆ ಈ ಕಲರ್ಸು ಇದೆಲ್ಲ ಅವಾಯ್ಡ್ ಮಾಡಿದ್ದಾರೆ. ಸೊ ಅದಕ್ಕೆ ಮೊದಲೆಲ್ಲ ಪಿಂಕ್ ಕಲರ್ ಬರ್ತಾಯಿತ್ತು ನಾವು ಚಿಕ್ಕ ವಯಸ್ಸಲ್ಲಿ. ಇವಾಗೆಲ್ಲ ನೋಡಿ ಈ ಥರ ಕಲರ್ಲೆಸ್ ವೈಟ್ ಕಲರ್ ಇರುತ್ತೆ ಕ್ಯಾಂಡೀಸು. ಈ ಕಾಟನ್ ಕ್ಯಾಂಡೀಸ್ ಈ ಒಂದು ಸ್ಟಾಲ್ಸ್ ಮೇಲೇನೂ ಆ ಮಕ್ಕಳು ಫೋಟೋ ಹಾಕಿರ್ತಾರಲ್ವ, ಅದು ನೋಡಿದಾಗೆಲ್ಲ ಲೈಕ್ ಸೇಮ್ ಹಂಗೆ ಅನಿಸುತ್ತೆ ನೋಡಿ. ಮಕ್ಕಳು ತಿನ್ನೋದು ಕರೆಕ್ಟಾಗಿ ಹಾಕಿರ್ತಾರೆ, ಒಂಥರ ಸಖತ್ ಕ್ಯೂಟಾಗಿರುತ್ತೆ. ನನ್ನ ಮಗನೂ ಅದೇ ಥರ ತಿಂತಾಯಿದ್ನು, ನಾನು ಅದೇ ಅಂದ್ಕೊಂಡೆ. ಸೊ ನೆಕ್ಸ್ಟು ಈ ಸ್ಪೆಷಲ್ ಚುರ್ಮುರಿ ಸ್ಟಾಲಿಗೆ ಬಂದ್ವಿ. ಇಲ್ಲಿ ಬಂದಾಗ ಈ ಮ್ಯಾಂಗೋಸ್ ನೋಡಿ ನನಗೆ ಯಾಕೋ ಮ್ಯಾಂಗೋ ತಿನ್ನಲೇಬೇಕು ಅನಿಸ್ಬಿಡ್ತು. ಯೂಶ್ವಲಿ ಈ ಚುರ್ಮುರಿ ಕಾರ್ನರ್ಸಲ್ಲಿ ಬೇಲ್ಗೆ ಈ ಥರ ಈ ಮ್ಯಾಂಗೋ ಬೇಲು ಮತ್ತು ಪೈನಾಪಲ್ ಬೇಲ್ ಅಂತೆಲ್ಲ ಕೊಡ್ತಾರಲ್ಲ, ಅದು ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಾರ್ಮಲ್ ಬೇಲ್ಗಿಂತ ಅದನ್ನು ಪ್ರಿಫರ್ ಮಾಡ್ತೀನಿ ನಾನು. ಸೊ ಮಕ್ಕಳಿಗೆ ನಾರ್ಮಲ್ ಬೇಲ್ ಕೊಡಿಸ್ದೆ, ಬಟ್ ಅದು ಓಕೆ ಇತ್ತು. ಬಟ್ ಮ್ಯಾಂಗೋ ಬೇಲ್ ಅಂತೂ ಬಾಯಲ್ಲಿ ನೀರು ಊರ್ತಾ ಇತ್ತು. ಅದು ನೋಡಿದ ತಕ್ಷಣ ಅಷ್ಟು ವಾವ್ ಥರ ಇತ್ತು. ಎಸ್ಪೆಷಲಿ ಅದೇನೋ ಮಸಾಲೆ ಹಾಕ್ಕೊಟ್ಟಿದ್ದ, ತುಂಬಾ ಚೆನ್ನಾಗಿತ್ತು, ರುಚಿಯಾಗಿತ್ತು. ಸೊ ನೀವು ಹೋದಾಗ ಅದನ್ನು ಟ್ರೈ ಮಾಡ್ಬೋದು, ಮಿಸ್ ಮಾಡಬೇಡಿ. ಮತ್ತು ಮ್ಯಾಂಗೋ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು, ಸ್ವೀಟಾಗಿತ್ತು. ಮತ್ತು ಪೈನಾಪಲ್ ಕೂಡ ತೊಗೊಳ್ಳೋಣ ಅಂದ್ಕೊಂಡ್ವಿ, ಬಟ್ ಅವ್ರು ಜಸ್ಟ್ ಶೋಗೆ ಹಾಕಿರೋದಂತೆ, ಪೈನಾಪಲ್ ಬೇಲ್ ಮಾಡಲ್ಲ ಅಂದರು. ಸೊ ಅದೆಲ್ಲ ತಿಂದ್ಕೊಂಡು ನನಗಂತೂ ಸ್ಯಾಟಿಸ್ಫೈ ಆಯಿತು. ಇಷ್ಟು ತಿಂದ್ರಲ್ಲಿ ನನಗೆ ಮ್ಯಾಂಗೋ ಬೇಲೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದು. ಸೊ ನೆಕ್ಸ್ಟು ಇದೊಂದು ಟ್ರೈನ್ ಇತ್ತು, ಇದರಲ್ಲೆಲ್ಲ ಆಟ ಆಡಿಕೊಂಡು ಇನ್ನೇನು ಲೇಟ್ ಆಗೋಯ್ತು. ಆ್ಯಕ್ಚುಲಿ ನಾವು ಬಂದಿದ್ದೆ 6:30 ಹಂಗೆ, ಇವಾಗ ಆಲ್ಮೋಸ್ಟ್ 9:30 ಆಗೋಗಿದೆ. ಅಷ್ಟೊತ್ತವರೆಗೂ ಆಡ್ತಾಯಿದ್ವಿ. ಇನ್ನು ರಿಟರ್ನ್ ಆಗೋಣ ಅನ್ನೋ ಅಷ್ಟರಲ್ಲಿ ನನ್ನ ಮಗಳು ಈ ಪೊಟ್ಯಾಟೊ ಟ್ವಿಸ್ಟ್ ನೋಡಿಬಿಟ್ಲು. ಒಂದ್ಸಲ ಟ್ರೈ ಮಾಡಲೇಬೇಕು ಅಂತ. ನಮ್ಮಮ್ಮ ಯಾವತ್ತೂ ಟ್ರೈ ಮಾಡಿರಲಿಲ್ವಂತೆ. ಸೊ ಪೊಟ್ಯಾಟೊ ಟ್ವಿಸ್ಟ್ ಒಂದು ತೊಗೊಂಡ್ವಿ. ಅದು ಒಂದಕ್ಕೆ 60 ರೂಪೀಸ್ ಅಂತ ಹೇಳ್ತಾಯಿದ್ರು. ನಮ್ಮಮ್ಮ ಅದೇ ಅಂತಾಯಿದ್ರು, ಒಂದು ಆಲೂಗಡ್ಡೆಗೆ 60 ರೂಪಾಯಿ ಸಂಪಾದನೆ ಮಾಡ್ಕೊಳ್ತಾ ಇದ್ದಾನೆ ಅಂತ. ಸೊ ಇಂಡಿಯನ್ ಮಾಮ್ಸ್ ಮೆಂಟಾಲಿಟಿ ನೋಡಿ, ಎಲ್ಲೋದ್ರೂ ಅದು ವರ್ಕ್ ಆಗ್ತಾ ಇರುತ್ತೆ. ನಿಮ್ಮಮ್ಮಂದ್ರೂ ಹೀಗೇನಾ, ಇದೇ ಥರ ಹೋಗಿದ ಕಲೆ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ತಿಂತಾರ? ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಇದೇನು ನಾರ್ಮಲ್ ಆಲೂಗಡ್ಡೆ ಚಿಪ್ಸ್ ಥರನೇ ಆಲ್ಮೋಸ್ಟ್ ಇದೆ. ಇದಕ್ಕೇನಕ್ಕೆ 60 ರೂಪಾಯಿ ಅಂತ ಹೇಳ್ಕೊಂಡೆ ತಿಂದ್ಬಿಟ್ಟು, ನೆಕ್ಸ್ಟು ಗೋಬಿ ಅಂತೂ ಚೆನ್ನಾಗಿತ್ತು. ಅದನ್ನೇ ಇನ್ನೊಂದು ಸಲ ತಿಂದ್ಬಿಟ್ಟು ಹೋಗೋಣ ಅಂತ ನನ್ನ ತಮ್ಮ ಕಾರ್ ತೊಗೊಂಬರೋ ಅಷ್ಟರಲ್ಲಿ ಇನ್ನೊಂದು ರೌಂಡ್ ಎಲ್ಲ ತಿಂತಾಯಿದ್ದೀವಿ. ಸೊ ಫಸ್ಟ್ ಟೈಮ್ ಕೊಟ್ಟಿದ್ದು ಗೋಬಿ ಅಂತೂ ಚೆನ್ನಾಗಿತ್ತು, ಬಟ್ ಸೆಕೆಂಡ್ ಟೈಮ್ ಕೊಡೋ ಅಷ್ಟರಲ್ಲಿ ಅದು ಏನು ಡ್ರೈ ಆಗಿತ್ತೋ ಏನೋ ಗೊತ್ತಿಲ್ಲ. ಓಕೆ ಅನ್ನಿಸ್ತು. ಬಟ್ ಆ ಚಳಿಗೆ ಆ ಗೋಬಿನೇ ಸ್ವಲ್ಪ ಬೆಸ್ಟ್ ಅನ್ನಿಸ್ತಾ ಇತ್ತು ನಮಗೆ. ಸೊ ಆ ಗೋಬಿ ಮಾಡೋ ಪ್ರೋಸೆಸ್ಸೇ ನೋಡೋಕ್ಕೆ ಚೆಂದ. ಅದರಲ್ಲೂ ಅಲ್ಲಿ ಸೀಟಿಂಗ್ಸ್ ಎಲ್ಲ ಕೊಟ್ಟಿದ್ರು, ಅಂತ ಚೇರ್ಸ್ ಎಲ್ಲ ಹಾಕಿದ್ರು. ಅಲ್ಲಿ ಚಳಿ ಇದ್ರೂ ಒಂಥರ ಕೂತ್ಕೊಳ್ಳೋದ್ರ ಇರೋದ್ರಿಂದ ಒಂದು 2 ಪ್ಲೇಟ್ಸ್ ಗೋಬಿ ತೊಗೊಂಡು ತಿಂದು, ಮತ್ತು ಅಪ್ಪಗೂ ಒಂದು ಪಾರ್ಸೆಲ್ ತೊಗೊಂಬಂದ್ವಿ. ಸೊ ನೆಕ್ಸ್ಟು ಅಲ್ಲಿಂದ ಅಮ್ಮ ಮನೆಗೆ ಹೋಗಿ ಅಲ್ಲೇ ನೈಟ್ ಸ್ಟೇ ಮಾಡಿದ್ವಿ. ಸೊ ನೋಡಿದ್ರಲ್ಲ ಹೇಗಿತ್ತು ನನ್ನ ಒಂದು ವೀಕೆಂಡ್ ಅಂತ. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗಂತೂ. ಸೊ ನಿಮಗೆಲ್ಲ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರೋ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.